ಸರ್. ರಾಜಗೋಪುರ ಕೆಲಸ ಅದನ್ನು ವೃದ್ಧಿ ಮಾಡ್ತೀರಾ ಸರ್? ಫುಲ್ಲು ಇಲ್ಲ ಸರ್, ಇವರು ಬಂದಿಲ್ಲ ಎಲ್ಲ ಬೈ ಇದು ಸರ್, ಟೋನಲ್ಲಿ ಕಟ್ತಾರೆ. ಸಮಯ ಆಗುತ್ತೆ, ಸಮಯ ಸರ್ 7 to 8 months ಆಗುತ್ತೆ. ನೀವೇ ನೋಡಿ, ಅದು ಡಿಸ್ಟಿಕ್ ಲೆವೆಲಲ್ಲಿ ಮುಜರಾಯಿ ತಹಸೀಲ್ದಾರ್ ಇತ್ತು. ಹೌದು ಸರ್, ಎ ಗ್ರೇಡ್ ಟೆಂಪಲ್ ಸರ್. ಅದು ನಾನು ನಾವು ಮತ್ತೆ ನಮ್ಮ DSP ಅವರು, ನಮ್ಮ ಸರ್ಕಲ್ ಆ್ಯಂಡ್ ಸ್ಟೇಷನ್ ಎಲ್ಲ ನಾವು ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಬೇರೆ ಬೇರೆ ಸಮುದಾಯದ ಎಲ್ಲ ರಿಪ್ರೆಸೆಂಟೇಟಿವ್ ಅವರು ಬಂದಿದ್ದಾರೆ. ಬಂದ ನಂತರ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಏನು ಟೈಮಿಂಗ್ ಇದೆ, ಹೇಗೆ ಮಾಡ್ತಾರೆ, ಅದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮೊದಲಾಗಿ ಇವರು ಹೊರಗಡೆಯಿಂದ ಕೂಡ ಜನ ಬರ್ತಾರೆ, ಇಲ್ಲಿ ಕೂಡ ಬರ್ತಾರೆ. ಕೆಲವು ರೌಡೀಸ್ ಕೂಡ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ನಾವು ಈಗಾಗಲೇ ಪ್ರಿವೆಂಟಿವ್ ಆಕ್ಷನ್ ತಗೊಳ್ತಾ ಇದ್ದೀವಿ. ಅವ್ರಿಗೆ ನಾವು ಹೇಳಿದ್ದೀವಿ, ಯಾರು ಈ ಥರ ನಮಗೆ ಅವ್ರಿಗೆ ಕಂಡು ಬಂದರೆ ನಮಗೆ ಇಮಿಡಿಯೇಟ್ ತಕ್ಷಣ ಮಾಹಿತಿ ಕೊಡಬೇಕು, ನಾವು ಅವ್ರಿಗೆ ಆಕ್ಷನ್ ತಗೊಳ್ತೀವಿ. ಮತ್ತು ಅವರ ಮಧ್ಯದಲ್ಲಿ ಯಾವುದೇ ಜಗಳ ಗಲಾಟೆ ಮಾಡಬಾರ್ದು. ಒಂದು ಸಮುದಾಯದ ಮತ್ತೊಂದು ಸಮುದಾಯದ ಏನಾದರೂ ಕ್ಲೇಸ್ ಆದರೆ ನಾವು ಎಲ್ಲ ಕಡೆ ನಮ್ಮದು ಸಿಬ್ಬಂದಿ ಮತ್ತು ಆಫೀಸರ್ ಇರ್ತವೆ, ಇಮಿಡಿಯೇಟ್ ತಕ್ಷಣ ನಮಗೆ ಮಾಹಿತಿ ಕೊಡಬೇಕು. ಮತ್ತೆ ಆ ದಿನ ಇದು 3 ದಿವಸ ನಾವು ಇದು ಎಕ್ಸೈಸ್ ಅಂಗಡಿ ಕೂಡ ಬಂದ್ ಮಾಡ್ಲಿಕ್ಕೆ ನಾವು ಡಿಸಿಷನ್ಗೆ ಬರ್ತೀವಿ. ಕೆಲವು ಇದು ಕುರ್ತು ಡ್ರಿಂಕ್ ಮಾಡಿ ಇಲ್ಲಿ ಬಂದು ಇದು ಗಲಾಟೆ ಮಾಡ್ಲಿಕ್ಕೆ ಮಾಡ್ತಾರೆ, ಅದಕ್ಕೆ ನಾವು ಬಾಕಿ ಬಂದೋಬಸ್ತ್ ಕೂಡ ನಾವು ಮಾಡ್ತೀವಿ. ಎಲ್ಲ ಚೆಕ್ ಪೋಸ್ಟ್ ಮಾಡ್ತೀವಿ, ಡ್ರೋನ್ಸ್ ಕೂಡ ಯೂಸ್ ಮಾಡ್ತೀವಿ. ಔಟ್ಸೈಡ್ ಎಷ್ಟು 2 ದಿವಸ ನಮ್ದು ಜಾಸ್ತಿ ಇಲ್ಲಿ ಕ್ರೌಡ್ ಇರುತ್ತೆ. ಆ ದಿನ ನಾವು ಹೊರಗಡೆ ಬೇರೆ ಜಿಲ್ಲೆಯಿಂದ ಕೂಡ ಸಿಬ್ಬಂದಿ ಮತ್ತು ಆಫೀಸರ್ಸ್ ಕರಿತೀವಿ. ಮತ್ತೆ ರಾತ್ರಿಯಲ್ಲಿ ಎಲ್ಲ ಪ್ರೋಗ್ರಾಮ್ ರಾತ್ರಿಯಲ್ಲಿ ಇರುತ್ತೆ. ನಾವು ಇದು ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ ನಮ್ಮ ಸಿಬ್ಬಂದಿಗೆ ಎಲ್ಲ AV ವೆಹಿಕಲ್ಸ್ಗೆ, ನೈಟ್ ರೌಂಡ್ ವೆಹಿಕಲ್ಸ್ಗೆ ಎಲ್ಲ ರೌಂಡ್ಸ್ ಮಾಡಲಿಕ್ಕೆ ಸ್ಪೆಷಲ್ ನಾವು ಬಂದೋಬಸ್ತ್ ಮಾಡ್ತೀವಿ. ಈ ಟೆಂಪಲ್ ಒಳಗಡೆ ಕೂಡ ನಾವು ಸ್ಪೆಷಲ್ ಸೆಕ್ಟರ್ ವೈಸ್ ಬಂದೋಬಸ್ತ್ ಮಾಡ್ತೀವಿ. ಇದು ಎಲ್ಲ ಹೈ ರೈಸ್ ಬಿಲ್ಡಿಂಗ್ ಅಲ್ಲಿ ಕೂಡ ಡಿಪ್ಲಾಯ್ ಮಾಡ್ತೀವಿ. ಅದು ನಾವು ಮಾಡ್ತೀವಿ. ನೆಕ್ಸ್ಟ್ ಪಬ್ಲಿಕ್ಗೆ ನಾವು ಒಂದು ಮನವಿ ಇದೆ, ನಾವು ಕೆಲವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆವಾಗ ಅವರು ಕೆಲವು ಇನ್ಸ್ಟ್ರಕ್ಷನ್ ಏನು ಹೇಳ್ತೀವಿ ನಾವು ದಯವಿಟ್ಟು ಪಾಲನೆ ಮಾಡಿ. ಅದು ಎಲ್ಲ ನಿಮ್ಮಕ್ಕೋಸ್ಕರ ಇದೆ. ಏನು ನಾವು ನಿಮ್ಮದು ರೂಟ್ ಇರುತ್ತೆ, ಏನು ಟೈಮಿಂಗ್ ಇರುತ್ತೆ, ಅದು ಟೈಮಿಂಗ್ ಪಾಲನೆ ಮಾಡಿ, ಅದು ಬಿಟ್ಟು ಮಾಡಬೇಡಿ. ಈಗ SSLC and PUC ಎಕ್ಸಾಮ್ಸ್ ಕೂಡ ಮಕ್ಕಳದು ನಡ್ತಾ ಇದೆ. ಅವ್ರದ್ದು ಸ್ಟಡೀಸ್ ಕೂಡ ಡಿಸ್ಟರ್ಬ್ ಆಗಬಾರ್ದು. ಎಲ್ಲರಿಗೆ ಸೌಜನ್ಯದಿಂದ, ಪ್ರೀತಿಯಿಂದ ಇದು ಹಬ್ಬ ಆಚರಣೆ ಮಾಡಬೇಕು. ಎಲ್ಲ ಬೇರೆ ಬೇರೆ ಕಮ್ಯುನಿಟಿಯಿಂದ ಇವರು ಈಗಾಗಲೇ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಇದೆ ಒಳ್ಳೆ ಮೆಸೇಜ್ ಹೋಗಬೇಕು. ಇದು ಇಷ್ಟು ಕಮ್ಯುನಿಟಿ ಜೊತೆಗೆ ಮಾಡ್ತಾರೆ, ಏನು ಇನ್ಸಿಡೆಂಟ್ ಆಗಲ್ಲ, ಶಾಂತಿ ಮಾಡ್ತಾರೆ, ಆ ಮೆಸೇಜ್ ಹೋಗಬೇಕು. ಅದಕ್ಕೆ ನಾವು ಎಲ್ಲ ಪ್ರಿವೆಂಟಿವ್ ಆಕ್ಷನ್ ತಗೊಂಡಿದ್ದೀವಿ, ಬಂದೋಬಸ್ತ್ ಸರ್, ಒಂದು 3 ಇವರು ಮಾತ್ರ ಲೈಟ್ ಮ್ಯೂಸಿಕ್ ಜೋರಾಗಿ ಇಡ್ತಾ ಇದ್ದಾರೆ ಸರ್. ಆ ಲೈಟ್ ಮ್ಯೂಸಿಕ್ ಎಕ್ಸಾಮ್ ಟೈಮ್ ಇಂದ ಸೌಂಡ್ ಜಾಸ್ತಿ ಇರುತ್ತೆ ಗೀತಾ ರೋಡ್ ಸರ್ಕಲ್ಗೆ, ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀವಿ? ಯಾರು ಜಾಸ್ತಿ ಲಿಮಿಟ್ ಇಂದ ಜಾಸ್ತಿ ಮಾಡ್ತಾರೆ ಅವ್ರಿಗೆ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಯಾರು ಆರ್ಗನೈಸರ್ ಜೊತೆ ಹೇಳಿದ್ದೀವಿ, ಜಾಸ್ತಿ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇವ್ರಿಗೆ ಯಾರು ಮಕ್ಕಳಿಗೆ ಮತ್ತು ಬೇರೆ ಪಬ್ಲಿಕ್ಗೆ, ಹಾಸ್ಪಿಟಲ್ಸ್ ಏರಿಯಾ, ಆಮೇಲೆ ಯಾರು ಪೇಷಂಟ್ಸ್ ಕೂಡ ಇರ್ತಾರೆ, ಅವ್ರು ಡಿಸ್ಟರ್ಬ್ ಆಗಬಾರ್ದು. ಇಷ್ಟು ವರ್ಷದಿಂದ ನಡ್ತಾ ಇದೆ, ಇದು ಒಂದು ಸಂಪ್ರದಾಯ ಇದೆ. ಸಂಪ್ರದಾಯ ಜೊತೆಗೆ ಕೂಡ ಜವಾಬ್ದಾರಿ ಕೂಡ ಬರುತ್ತೆ. ಜವಾಬ್ದಾರಿ ಪ್ರಕಾರ ಮಾಡಬೇಕು. ಅಲ್ಲಿಗೆ ಆಕ್ಟರ್ ರೋಜಾ ಅವರು mostly 4,000 to 5,000 until chariot comes to this end, there will be orchestra sir. It will take around the 12 ಅದಾದಮೇಲೆ ನಾವು ಫಸ್ಟ್ ಕ್ಲಾಸ್ ಬಂದು ಮತ್ತೆ ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತೀವಿ. ಫಸ್ಟ್ ದಿನ ಆದಮೇಲೆ ಧ್ವಜಾರಾಧನೆ ಅಂತ ಮಾಡ್ತಾರೆ. ಇಟ್ ವಿಲ್ ಟೇಕ್ ಹಾಫ್ ಅನ್ ಅವರ್. ಅದಾದಮೇಲೆ ದೇವ್ರನ್ನ ದೇವಸ್ಥಾನಕ್ಕೆ ಕ್ಲೋಸ್ ಮಾಡ್ತೀವಿ. 4,000 to 5,000 ಈವ್ನಿಂಗ್. ಮಧ್ಯಾಹ್ನ ಒಂದು 600 to 700 ಮೆಂಬರ್ಸ್ ಇನ್ ಟೆಂಪಲ್ ಸರ್. ಅದಾದಮೇಲೆ ಊಟಕ್ಕೆ ಒಂದು 3,000 ಜನ ಊಟ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ಪಲ್ಲಕ್ಕಿ ಇರುತ್ತೆ? ಪಲ್ಲಕ್ಕಿ 2 ಇರುತ್ತೆ ಸರ್. ಒಂದು ಸ್ವಾಮಿ, ಒಂದು
ಲೆಮನ್ನಾರು ಒಂದಿರುತ್ತೆ ಸರ್, 2 ಇರುತ್ತೆ ಸರ್. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ 3 ಇದೆ ಸರ್. ಕೇರಳ ಚಂಡಿ 1, ಆಮೇಲೆ ಅಲ್ಲಿಗೆ 1, ಡೋಲ್ ಕುಣಿತ 1, 3 ಎಲ್ಲ ಎಲ್ಲಿ ಮಾಡ್ತೀರಾ? ಎಲ್ಲ ಆನ್ ದ ರೋಡ್ ಸರ್. ಮುಂದೆ ಅವ್ರು ಹೋಗ್ತಾ ಇದ್ದಾರೆ, ಹಿಂದ್ಗಡೆ ದೇವರು ಬರ್ತಾ ಇರ್ತಾರೆ ಸರ್, ಪ್ರೊಸೆಷನ್. 7 o'clock ಮಕ್ಕಳ ಕಾರ್ಯಕ್ರಮ ಇದೆ ಸರ್, ಇಂಡೋರ್ ಅಪ್ ಟು 11:30ವರೆಗೂ ನಡೀತಿದೆ. ಆಮೇಲೆ ಈವ್ನಿಂಗು ಆಫೀಸ್ಗೆ ರೋಜ್ ಅವರು ಸಮಿತಿಯಿಂದ ನಮ್ಮದು ಬೆಳಗ್ಗೆ ಪೂಜೆ 9:30 10 ಗಂಟೆಗೆ ಮಹಾಮಂಗಳಾರತಿ. ಅದಾದಮೇಲೆ ನಮ್ಮ ಸಮಾಜ ಕಡೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ, ಬಡವರಿಗೆ ಅನ್ನದಾನ. ಸಂಜೆ ನಾದಸ್ವರ ವಯಲಿನ್ ಕಾರ್ಯಕ್ರಮ. ರಾತ್ರಿ ಒಂದು 10 ಗಂಟೆಗೆ ದೇವರ ಉತ್ಸವ ಇರುತ್ತೆ. ಹೌದು. ಅಭಿಷೇಕ ನಿಮ್ಗೆ ಪರಿಚಯ ಮಾಡ್ತೀವಿ ಹೇಳಿ. ಸುರೇಶ್ ಕುಮಾರ್ ಅಂತೇಳಿ 10ರಿಂದ 2 ಗಂಟೆಗೆ ಸುಗಮ ಸಂಗೀತ, 12 ಗಂಟೆಗೆ ಮಹಾಮಂಗಳಾರತಿ, 1 ಗಂಟೆಗೆ ಅನ್ನ ಸಂತರ್ಪಣೆ, ಮತ್ತೆ 3 ಗಂಟೆಗೆ ಹರಿಕಥೆ ಇರ್ತದೆ. ಸಂಜೆ ಮತ್ತೆ ಸ್ವಾಮೀಜಿಯವರು ಬರ್ತಾರೆ ಇಲ್ಲಿಗೆ. ಸ್ವಾಮೀಜಿಯವರು ಚೈತನ್ಯ ಸ್ವಾಮೀಜಿ ಅಂತ ಇಬ್ಬರು ಬರ್ತಾರೆ. ಆದಿಚುಂಚನಗಿರಿ ಶಾಖ ಮಠದಿಂದ ಚಿಕ್ಕಬಳ್ಳಾಪುರ ಶಾಖ ಮಠ ಸ್ವಾಮೀಜಿನೂ ಮತ್ತು ಇನ್ನೊಂದು ಸ್ವಾಮೀಜಿ ಬರ್ತಾರೆ. ಅವ್ರನ್ನ ಇಲ್ಲಿಂದ ಸೂರಜ್ ಮೂಲಿಂದ ಬೆಳ್ಳಿಗಡ್ಡೆ ಕರ್ಕೊಂಡು ಹೋಗ್ತೀವಿ. ಹೆಣ್ಮಕ್ಳು ಒಂದು 500 ಜನ ಇರ್ತಾರೆ. ತಟ್ಟೆ ದೀಪಾರಾಧನೆ ಮಾಡ್ಕೊಂಡು ಅಲ್ಲಿ ನಾವು ಬೈವಾಕ್ ಅವ್ರು ಹೋಗ್ತಾರೆ. ಟೈಮಿಂಗ್ ಯಾವಾಗ ಬರ್ತಾರೆ ಇವರು? ಸಂಜೆ 6:30 7 ಗಂಟೆ ಕತ್ಲಾಗಿದ್ದ ತಕ್ಷಣ 10 ಗಂಟೆಗೆ ಭರತನಾಟ್ಯ ಮಾಡ್ತಾರೆ. 10 ಗಂಟೆ ಇಲ್ಲ 10:30ಗೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೇ ಹಿಂದೂ ಅಷ್ಟೇ, ಹಿಂದೂ ಅಷ್ಟೇ ಸ್ಟೇಜ್ ಸಂತೆ